ನಿರ್ಮಾಪಕರಿಗೆ ಕ್ಷಮೆ ಕೇಳಿದ ನಟ ನೀನಾಜಂ ಸತೀಶ್. ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ಮಾತನಾಡಿದ್ದಲ್ಲ. ನನ್ನ ಮಾತಿನಿಂದ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಪೋಸ್ಟ್ ಮಾಡುವ ಮುಖೇನ ಸಾರಿ ಕೇಳಿದ್ದಾರೆ ನಟ ನೀನಾಜಂ ಸತೀಶ್. ನಿರ್ಮಾಪಕರ ಬಗ್ಗೆ ಆಡಿದ ಮಾತಿಗೆ ನಟ ಸತೀಶ್ ಕ್ಷಮೆ ಕೇಳಿದ್ದಾರೆ. ಈ ಸಂಬಂಧ 12:30ಕ್ಕೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಪ್ರೊಡ್ಯೂಸರ್ಸ್. ನಟ ನೀನಾಜಂ ಸತೀಶ್ ಹೇಳಿಕೆಗೆ ಉತ್ತರವನ್ನು ಕೊಡಲಿದ್ದಾರೆ ನಿರ್ಮಾಪಕರು. ಪ್ರೊಡ್ಯೂಸರ್ಸ್ ಸುದ್ದಿಗೋಷ್ಠಿಗೂ ಮುನ್ನವೇ ಸತೀಶ್ ಕ್ಷಮೆ ಕೇಳಿದ್ದಾರೆ. ನಿನ್ನೆ ನಡೆದಂಥ ಅಯೋಗ್ಯ ಟು ಪ್ರೆಸ್ ಮೀಟಲ್ಲಿ ನಾನು ಕೆಲವೊಂದು ಮಾತುಗಳು ನಡೆದೆ. ಅದರಿಂದ ತುಂಬ ಜನ ನಿರ್ಮಾಪಕರುಗಳಿಗೆ ಕೆಲವರಿಗೆ ನೋವಾಗಿದೆ ಅಂತ ಗೊತ್ತಾಯಿತು. ನಾನು ಬಳಸಿದ ಪದಗಳು, ನಾನು ಬಳಸಿದ್ದೇನೆಂದರೆ ಎಜುಕೇಷನ್ ಅಂತ ಬಳಸಿದೆ. ಎಜುಕೇಷನ್ ಅಂದರೆ ನಾನು ಹೇಳಿದ್ದು ನಾವು ಸ್ಕೂಲ್ಗೆ ಹೋಗಿ ಓದಿದ್ದಲ್ಲ. ನಾನು ಹೇಳಿದ್ದೇನೆಂದರೆ ಎಜುಕೇಷನು ಸಿನಿಮಾ ಮೇಲೆ ನಮಗೆಲ್ಲ ಎಜುಕೇಷನ್ ಇರಲಿ ಅಂತ. ಯಾಕೆಂದ್ರೆ ನಾನು ನಿರ್ಮಾಪಕ ಆಗಿ ಸೋತಾಗ ಅದನ್ನು ಕಲ್ತ್ಕೊಳ್ಳೋಕ್ಕೆ ನಾನೇ ತುಂಬ ಟೈಮ್ ತೊಗೊಂಡೆ. ಹೊಸದಾಗಿ ಬರೋರಿಗೆ ಏನಾಗುತ್ತೆ, ಯಾವ ಡಿಪಾರ್ಟ್ಮೆಂಟ್ ಏನು ರೇಟು, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ದುಡ್ಡು ಹೋಗ್ತಾ ಇದೆ, ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿದ್ದಾಗ ಪ್ರತಿಯೊಂದು ಅವರಿಗೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ, ಅದಿದ್ದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ನಾನು ಆ ಎಜುಕೇಷನ್ ಅನ್ನೋ ಪದನ ಬಳಸಿದೆ. ಅದು ಬಿಟ್ಟು ನಾನು ಎಜುಕೇಷನ್ ಅಂದರೆ ಆ ಥರ ಅರ್ಥದಲ್ಲಿ ಬಳಸಿಲ್ಲ. ಹಾಗೆ ಯಾರ್ಯಾರಿಗೆ ನನ್ನಿಂದ ನೋವಾಗಿದೆಯೋ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ಯಾರಿಗೂ ನೋಯಿಸಿ ಖುಷಿ ಪಡುವಂಥ ವ್ಯಕ್ತಿತ್ವ ನಂದಲ್ಲ. ಆ್ಯಂಡ್ ಅಷ್ಟು ದೊಡ್ಡವನು ನಾನಲ್ಲ. ಇನ್ನು ನಮ್ಮದು ಸಾಕಷ್ಟು ಸಿನಿಮಾಗಳನ್ನ ಮಾಡಬೇಕು, ಸಾಕಷ್ಟು ಕಲಿಬೇಕು. ನಾನು ಕಲಿಕೆನಲ್ಲೇ ಇದ್ದೀನಿ. ಅಥವಾ ನಾನು ಮಾಡಿದ್ದೆಲ್ಲ ಗ್ರೇಟು, ಅಥವಾ ನಾನು ಸಿನಿಮಾ ಮಾಡಿ ಸೋತಿದ್ದೀನಿ, ಗೆದ್ದಿದ್ದೀನಿ, ಎರಡೂ ಆಗಿದೆ. ಹಾಗಾಗಿ ಯಾರಿಗೂ ನೋಯಿಸೋ ಉದ್ದೇಶ ನನಗಿಲ್ಲ. ಲಕ್ಷಾಂತರ ಜನರ ಬದುಕಿದೆ ಇಂಡಸ್ಟ್ರಿಯಿಂದ. ಹಾಗಾಗಿ ನಾನು ಇಂಡಸ್ಟ್ರಿ ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಆ ಮಾತುಗಳನ್ನೆಲ್ಲ ಆಡಿದೆ. ಅದು ನಿಮ್ಮನ್ನು ಇದು ಮಾಡಿ ಮಾತಾಡಿದ್ದಲ್ಲ. ಆ್ಯಂಡ್ ಸುಪ್ರೀತ್ ಅವ್ರ ಬಗ್ಗೆ ಮಾತಾಡಿದ್ದು ನಾನು, ಅವ್ರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಿದ್ದು ನಾನು. ಆ್ಯಂಡ್ ಆ ಡಿಸ್ಟ್ರಿಬ್ಯೂಷನ್ ಪದ ಮಿಸ್ ಆಯಿತು ನಾವು ಮಾತಾಡಬೇಕಾದ್ರೆ. ಹಾಗಾಗಿ ಅದು ಕೆಲವರಿಗೆ ನೋವಾಗಿದೆ ಅಂತ ಗೊತ್ತಾಯಿತು. ಯಾರೋ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಅಫ್ಕೋರ್ಸ್ ನಾವಿರೋದು ನಿರ್ಮಾಪಕರಿಂದನೇ. ನಿರ್ಮಾಪಕರು ಇದ್ರೇ ಇಂಡಸ್ಟ್ರಿ ಕಟ್ಟಬೇಕಾದ್ರೆ ಭಾಳ ದೊಡ್ಡ ಕೊಡುಗೆ ನಮ್ಮೆಲ್ಲ ನಿರ್ಮಾಪಕರದ್ದಿದೆ.